ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಹಿಂಸಾಚಾರ ಭುಗಿಲೆದ್ದಿದೆ. ಪಾಕ್ ಸೇನೆಗೆ ಹೋರಾಟ ಹತ್ತಿಕ್ಕೋ ಸುಪಾರಿ ನೀಡಲಾಗಿದೆ. ರಾಕ್ಷಸ ರೂಪಿ ಯೋಧರು ಅಮಾಯಕರ ರಕ್ತವನ್ನ ಹೀರ್ತಾ ಇದ್ದಾರೆ. ಅದು ಪಾಕಿಸ್ತಾನ. ಅಲ್ಲಿ ಸರ್ಕಾರ ನಡೆಸೋರ್ಗಿಂತ ಸೇನೆಯೇ ಬಲಿಷ್ಠ. ಪಾಕಿ ಪ್ರಧಾನಿ ಭಿಕ್ಷೆ ಪಾತ್ರೆ ಹಿಡಿದು ಅಲ್ಲಾ ಹೆಸರಲ್ಲಿ ಭಿಕ್ಷೆ ಕೊಡಿ ಅಂತ ಕಂಡ ದೇಶಗಳಿಗೆ ಜೋಳಿಗೆ ಹಿಡಿದುಕೊಂಡು ಸುತ್ತುತ್ತಾರೆ. ಸೇನಾ ಮುಖ್ಯಸ್ಥ ತನಗೆ ಬೇಕಾದ ಪದವಿಯನ್ನ ಬಲವಂತವಾಗಿ ಕಿತ್ತುಕೊಳ್ತಾರೆ. ಉಗ್ರರು ಅಣ್ಣನ್ ಜುಬ್ಬ ತಮ್ಮನ್ ಪೈಜಾಮ್ ಹಾಕೊಂಡು ಅತ್ತಾರ್ ಸಿಂಪಡಿಸಿಕೊಂಡು ಸರ್ಕಾರ ಕೊಡೋ ಭಿಕ್ಷೆಯಲ್ಲಿ ಹಾಯಾದ ಜೀವನ ನಡೆಸ್ತಾರೆ. ಜನರು ಮಾತ್ರ ಅಕ್ಷರಶಃ ಬೀದಿಗೆ ಬಂದಿರ್ತಾರೆ. ಅದಕ್ಕೆ ಸಾಕ್ಷಿ ಇಲ್ಲಿದೆ ನೋಡಿ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಹಿಂಸಾಚಾರ. ಸೇನೆಯ ಗುಂಡಿನ ದಾಳಿಗೆ 15 ಜನರು ಬಲಿ. ಪಾಕಿಸ್ತಾನ ಸರ್ಕಾರಕ್ಕೆ 8 ಆಣೆ ಕಿಮ್ಮತ್ತೂ ಇಲ್ಲ. ಅಲ್ಲಿನ ಪ್ರಧಾನಿಗೆ ಸೇನೆ ನಯಾ ಪೈಸೆ ಮರ್ಯಾದೆಯೂ ಕೊಡಲ್ಲ. ಅದಕ್ಕೆ ಕಾರಣ ಪಿಒಕೆಯಲ್ಲಿ ನ್ಯಾಯ ಕೊಡಿಸಿ ಸ್ವಾಮಿ, ನಮ್ಮ ಪಾಲು ನಮಗೆ ಹಂಚಿ ಅಂತ ನ್ಯಾಯಯುತ ಹೋರಾಟ ಮಾಡುತ್ತಿರುವ ಜನರ ಮೇಲೆ ನಾಲಾಯಕ್ ಪಾಕಿ ಸೈನ್ಯ ದಾಳಿ ಮಾಡಿದೆ. 15 ಜನರನ್ನ ಬಲಿ ಪಡೆದಿದೆ. ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಸೆಪ್ಟೆಂಬರ್ 21ರಂದು ಆರಂಭವಾದ ಹೋರಾಟ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಹಿಂಸಾಚಾರಕ್ಕೆ ತಿರುಗಿದೆ. ಪ್ರತಿಭಟನಾಕಾರರ ಮೇಲೆ ಪಾಕ್ ಭದ್ರತಾ ಪಡೆಗಳು ನಡೆಸಿದ ಗುಂಡಿನ ದಾಳಿಯಲ್ಲಿ ಕನಿಷ್ಠ 15 ಮಂದಿ ಸಾವನ್ನಪ್ಪಿದ್ದಾರೆ. 3 ಪೊಲೀಸ್ ಸಿಬ್ಬಂದಿಗಳು ಮೃತಪಟ್ಟಿದ್ದಾರೆ. 200ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಸೆಪ್ಟೆಂಬರ್ 29ರಿಂದ ಮಾರುಕಟ್ಟೆ, ಅಂಗಡಿಗಳು ಮತ್ತು ಸ್ಥಳೀಯ ವ್ಯವಹಾರಗಳು ಬಂದ್ ಆಗಿವೆ. ಇಂಟರ್ನೆಟ್ ಮತ್ತು ಲ್ಯಾಂಡ್ಲೈನ್ ಸೇವೆಗಳನ್ನ ಸಹ ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ. ಹಿಂಸಾಚಾರ ಪರಿಸ್ಥಿತಿಯನ್ನ ಹತೋಟಿಗೆ ತರಲು ಸರ್ಕಾರ ಸಾವಿರಾರು ಹೆಚ್ಚುವರಿ ಸೈನಿಕರನ್ನ ನೇಮಿಸಿದೆ. ಮುಜಾಫರ್ಬಾದ್, ದೀರ್ಕೋಟ್ನಲ್ಲಿ ತಲಾ 5 ಮತ್ತು ದಾದ್ಯಾಲ್ನಲ್ಲಿ 2ರನ್ನ ಹತ್ಯೆ ಮಾಡಲಾಗಿದೆ. ಪೌರುಷ ಒಲೆಯ ಮುಂದೆ ಅಂತಾರಲ್ಲ, ಆ ಮಾತು ಪಾಕಿ ಸೈನ್ಯಕ್ಕೆ ಸರಿಯಾಗಿ ಅನ್ವಯ ಆಗುತ್ತೆ. ಭಾರತದ ಸೇನೆ ಕಂಡ್ರೆ ಸಾಕು ಬಾಲ ಮುದುರಿಕೊಂಡು ಓಡುವ ಪಾಕಿಗಳು ಪಿಒಕೆಯ ಅಮಾಯಕರ ಮೇಲೆ ಮನಸೋ ಇಚ್ಛೆ ದಾಳಿ ಮಾಡ್ತಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಹಿಂಸಾಚಾರ ಭುಗಿಲೆದ್ದಿದೆ. ಪಾಕ್ ಸೇನೆಗೆ ಹೋರಾಟ ಹತ್ತಿಕ್ಕೋ ಸುಪಾರಿ ನೀಡಲಾಗಿದೆ. ರಾಕ್ಷಸ ರೂಪಿ ಯೋಧರು ಅಮಾಯಕರ ರಕ್ತವನ್ನ ಹೀರ್ತಾ ಇದ್ದಾರೆ. ಅದು ಪಾಕಿಸ್ತಾನ. ಅಲ್ಲಿ ಸರ್ಕಾರ ನಡೆಸೋರ್ಗಿಂತ ಸೇನೆಯೇ ಬಲಿಷ್ಠ. ಪಾಕಿ ಪ್ರಧಾನಿ ಭಿಕ್ಷೆ ಪಾತ್ರೆ ಹಿಡಿದು ಅಲ್ಲಾ ಹೆಸರಲ್ಲಿ ಭಿಕ್ಷೆ ಕೊಡಿ ಅಂತ ಕಂಡ ದೇಶಗಳಿಗೆ ಜೋಳಿಗೆ ಹಿಡಿದುಕೊಂಡು ಸುತ್ತುತ್ತಾರೆ. ಸೇನಾ ಮುಖ್ಯಸ್ಥ ತನಗೆ ಬೇಕಾದ ಪದವಿಯನ್ನ ಬಲವಂತವಾಗಿ ಕಿತ್ತುಕೊಳ್ತಾರೆ. ಉಗ್ರರು ಅಣ್ಣನ್ ಜುಬ್ಬ ತಮ್ಮನ್ ಪೈಜಾಮ್ ಹಾಕೊಂಡು ಅತ್ತಾರ್ ಸಿಂಪಡಿಸಿಕೊಂಡು ಸರ್ಕಾರ ಕೊಡೋ ಭಿಕ್ಷೆಯಲ್ಲಿ ಹಾಯಾದ ಜೀವನ ನಡೆಸ್ತಾರೆ. ಜನರು ಮಾತ್ರ ಅಕ್ಷರಶಃ ಬೀದಿಗೆ ಬಂದಿರ್ತಾರೆ. ಅದಕ್ಕೆ ಸಾಕ್ಷಿ ಇಲ್ಲಿದೆ ನೋಡಿ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಹಿಂಸಾಚಾರ. ಸೇನೆಯ ಗುಂಡಿನ ದಾಳಿಗೆ 15 ಜನರು ಬಲಿ. ಪಾಕಿಸ್ತಾನ ಸರ್ಕಾರಕ್ಕೆ 8 ಆಣೆ ಕಿಮ್ಮತ್ತೂ ಇಲ್ಲ. ಅಲ್ಲಿನ ಪ್ರಧಾನಿಗೆ ಸೇನೆ ನಯಾ ಪೈಸೆ ಮರ್ಯಾದೆಯೂ ಕೊಡಲ್ಲ. ಅದಕ್ಕೆ ಕಾರಣ ಪಿಒಕೆಯಲ್ಲಿ ನ್ಯಾಯ ಕೊಡಿಸಿ ಸ್ವಾಮಿ,
ನಮ್ಮ ಪಾಲು ನಮಗೆ ಹಂಚಿ ಅಂತ ನ್ಯಾಯಯುತ ಹೋರಾಟ ಮಾಡುತ್ತಿರುವ ಜನರ ಮೇಲೆ ನಾಲಾಯಕ್ ಪಾಕಿ ಸೈನ್ಯ ದಾಳಿ ಮಾಡಿದೆ. 15 ಜನರನ್ನ ಬಲಿ ಪಡೆದಿದೆ. ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಸೆಪ್ಟೆಂಬರ್ 21ರಂದು ಆರಂಭವಾದ ಹೋರಾಟ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಹಿಂಸಾಚಾರಕ್ಕೆ ತಿರುಗಿದೆ. ಪ್ರತಿಭಟನಾಕಾರರ ಮೇಲೆ ಪಾಕ್ ಭದ್ರತಾ ಪಡೆಗಳು ನಡೆಸಿದ ಗುಂಡಿನ ದಾಳಿಯಲ್ಲಿ ಕನಿಷ್ಠ 15 ಮಂದಿ ಸಾವನ್ನಪ್ಪಿದ್ದಾರೆ. 3 ಪೊಲೀಸ್ ಸಿಬ್ಬಂದಿಗಳು ಮೃತಪಟ್ಟಿದ್ದಾರೆ. 200ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಸೆಪ್ಟೆಂಬರ್ 29ರಿಂದ ಮಾರುಕಟ್ಟೆ, ಅಂಗಡಿಗಳು ಮತ್ತು ಸ್ಥಳೀಯ ವ್ಯವಹಾರಗಳು ಬಂದ್ ಆಗಿವೆ. ಇಂಟರ್ನೆಟ್ ಮತ್ತು ಲ್ಯಾಂಡ್ಲೈನ್ ಸೇವೆಗಳನ್ನು ಸಹ ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ. ಹಿಂಸಾಚಾರ ಪರಿಸ್ಥಿತಿಯನ್ನ ಹತೋಟಿಗೆ ತರಲು ಸರ್ಕಾರ ಸಾವಿರಾರು ಹೆಚ್ಚುವರಿ ಸೈನಿಕರನ್ನ ನೇಮಿಸಿದೆ. ಮುಜಾಫರ್ಬಾದ್, ದೀರ್ಕೋಟ್ನಲ್ಲಿ ತಲಾ 5 ಮತ್ತು ದಾದ್ಯಾಲ್ನಲ್ಲಿ 2 ಹತ್ಯೆ ಮಾಡಲಾಗಿದೆ. ಪೌರುಷ ಒಲೆಯ ಮುಂದೆ ಅಂತಾರಲ್ಲ, ಆ ಮಾತು ಪಾಕಿ ಸೈನ್ಯಕ್ಕೆ ಸರಿಯಾಗಿ ಅನ್ವಯ ಆಗುತ್ತೆ. ಭಾರತದ ಸೇನೆ ಕಂಡ್ರೆ ಸಾಕು ಬಾಲ ಮುದುರಿಕೊಂಡು ಓಡುವ ಪಾಕಿಗಳು ಪಿಒಕೆ ಅಮಾಯಕರ ಮೇಲೆ ಮನಸೋ ಇಚ್ಛೆ ದಾಳಿ ಮಾಡ್ತಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಹಿಂಸಾಚಾರ ಭುಗಿಲೆದ್ದಿದೆ. ಪಾಕ್ ಸೇನೆಗೆ ಹೋರಾಟ ಹತ್ತಿಕ್ಕೋ ಸುಪಾರಿ ನೀಡಲಾಗಿದೆ. ರಾಕ್ಷಸ ರೂಪಿ ಯೋಧರು ಅಮಾಯಕರ ರಕ್ತವನ್ನ ಹೀರ್ತಾ ಇದ್ದಾರೆ. ಅದು ಪಾಕಿಸ್ತಾನ. ಅಲ್ಲಿ ಸರ್ಕಾರ ನಡೆಸೋರ್ಗಿಂತ ಸೇನೆಯೇ ಬಲಿಷ್ಠ. ಪಾಕಿ ಪ್ರಧಾನಿ ಭಿಕ್ಷೆ ಪಾತ್ರೆ ಹಿಡಿದು ಅಲ್ಲಾ ಹೆಸರಲ್ಲಿ ಭಿಕ್ಷೆ ಕೊಡಿ ಅಂತ ಕಂಡ ದೇಶಗಳಿಗೆ ಜೋಳಿಗೆ ಹಿಡಿದುಕೊಂಡು ಸುತ್ತುತ್ತಾರೆ. ಸೇನಾ ಮುಖ್ಯಸ್ಥ ತನಗೆ ಬೇಕಾದ ಪದವಿಯನ್ನ ಬಲವಂತವಾಗಿ ಕಿತ್ತುಕೊಳ್ತಾರೆ. ಉಗ್ರರು ಅಣ್ಣನ್ ಜುಬ್ಬ, ತಮ್ಮನ್ ಪೈಜಾಮ್ ಹಾಕೊಂಡು ಅತ್ತಾರ್ ಸಿಂಪಡಿಸಿಕೊಂಡು ಸರ್ಕಾರ ಕೊಡೋ ಭಿಕ್ಷೆಯಲ್ಲಿ ಹಾಯಾದ ಜೀವನ ನಡೆಸ್ತಾರೆ. ಜನರು ಮಾತ್ರ ಅಕ್ಷರಶಃ ಬೀದಿಗೆ ಬಂದಿರ್ತಾರೆ. ಅದಕ್ಕೆ ಸಾಕ್ಷಿ ಇಲ್ಲಿದೆ ನೋಡಿ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಹಿಂಸಾಚಾರ. ಸೇನೆಯ ಗುಂಡಿನ ದಾಳಿಗೆ 15 ಜನರು ಬಲಿ. ಪಾಕಿಸ್ತಾನ ಸರ್ಕಾರಕ್ಕೆ 8 ಆಣೆ ಕಿಮ್ಮತ್ತೂ ಇಲ್ಲ. ಅಲ್ಲಿನ ಪ್ರಧಾನಿಗೆ ಸೇನೆ ನಯಾ ಪೈಸೆ ಮರ್ಯಾದೆಯೂ ಕೊಡಲ್ಲ. ಅದಕ್ಕೆ ಕಾರಣ ಪಿಒಕೆಯಲ್ಲಿ ನ್ಯಾಯ ಕೊಡಿಸಿ ಸ್ವಾಮಿ, ನಮ್ಮ ಪಾಲು ನಮಗೆ ಹಂಚಿ ಅಂತ ನ್ಯಾಯಯುತ ಹೋರಾಟ ಮಾಡುತ್ತಿರುವ ಜನರ ಮೇಲೆ ನಾಲಾಯಕ್ ಪಾಕಿ ಸೈನ್ಯ ದಾಳಿ ಮಾಡಿದೆ. 15 ಜನರನ್ನ ಬಲಿ ಪಡೆದಿದೆ. ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಸೆಪ್ಟೆಂಬರ್ 21ರಂದು ಆರಂಭವಾದ ಹೋರಾಟ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಹಿಂಸಾಚಾರಕ್ಕೆ ತಿರುಗಿದೆ. ಪ್ರತಿಭಟನಾಕಾರರ ಮೇಲೆ ಪಾಕ್ ಭದ್ರತಾ ಪಡೆಗಳು ನಡೆಸಿದ ಗುಂಡಿನ ದಾಳಿಯಲ್ಲಿ ಕನಿಷ್ಠ 15 ಮಂದಿ ಸಾವನ್ನಪ್ಪಿದ್ದಾರೆ. 3 ಪೊಲೀಸ್ ಸಿಬ್ಬಂದಿಗಳು ಮೃತಪಟ್ಟಿದ್ದಾರೆ. 200ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಸೆಪ್ಟೆಂಬರ್ 29ರಿಂದ ಮಾರುಕಟ್ಟೆ, ಅಂಗಡಿಗಳು ಮತ್ತು ಸ್ಥಳೀಯ ವ್ಯವಹಾರಗಳು ಬಂದ್ ಆಗಿವೆ. ಇಂಟರ್ನೆಟ್ ಮತ್ತು ಲ್ಯಾಂಡ್ಲೈನ್ ಸೇವೆಗಳನ್ನು ಸಹ ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ. ಹಿಂಸಾಚಾರ ಪರಿಸ್ಥಿತಿಯನ್ನ ಹತೋಟಿಗೆ ತರಲು ಸರ್ಕಾರ ಸಾವಿರಾರು ಹೆಚ್ಚುವರಿ ಸೈನಿಕರನ್ನ ನೇಮಿಸಿದೆ. ಮುಜಾಫರ್ಬಾದ್, ದೀರ್ಕೋಟ್ನಲ್ಲಿ ತಲಾ 5 ಮತ್ತು ದಾದ್ಯಾಲ್ನಲ್ಲಿ 2 ಹತ್ಯೆ ಮಾಡಲಾಗಿದೆ. ಪೌರುಷ ಒಲೆಯ ಮುಂದೆ ಅಂತಾರಲ್ಲ, ಆ ಮಾತು ಪಾಕಿ ಸೈನ್ಯಕ್ಕೆ ಸರಿಯಾಗಿ ಅನ್ವಯ ಆಗುತ್ತೆ.
ಭಾರತದ ಸೇನೆ ಕಂಡ್ರೆ ಸಾಕು ಬಾಲ ಮುದುರಿಕೊಂಡು ಓಡುವ ಪಾಕಿಗಳು ಬಿಒಕೆ ಅಮಾಯಕರ ಮೇಲೆ ಮನಸೋ ಇಚ್ಛೆ ದಾಳಿ ಮಾಡ್ತಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.